ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಥರ ಒನ್ಪ್ಲಸ್ನವರು ಬಜೆಟ್ ಫೋನ್ನ ಲಾಂಚ್ ಮಾಡಬೇಕು ಅಂತಿದ್ರು. ಬಟ್ ಆದರೆ ಈಗ ಒನ್ಪ್ಲಸ್ ನಾಡ್ ಅಂತ ಒಂದು ಫೋನ್ನ ಲಾಂಚ್ ಮಾಡಿದರೆ ಅದು ತುಂಬ ಕಮ್ಮಿ ಬಜೆಟ್ನಲ್ಲಿ. ಯಾಕಂದರೆ ಕೆಲವು ಜನಕ್ಕೆ ಅದು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಇನ್ನು ಕೆಲವು ಜನಕ್ಕೆ ಬಜೆಟ್ ಫೋನಲ್ಲಿ ಇದೇ ಬೆಟರ್ ಅನ್ಕೊತೀನಿ. ಯಾಕಂದರೆ ನೀವು ವಿವೋ, ಓಪೋ, ಅದು ಇದು ಆಳು ಮುಳು ಕಡ್ಡಿ ಕಸ ಫೋನ್ಗಳನ್ನ ತೊಗೊತಾ ಇದ್ರಿ ಬಜೆಟ್ ಅಂತ. ಬಟ್ ಆದರೆ ಅದಕ್ಕೆಲ್ಲ ಬಿಟ್ಟು ಕಂಪೇರ್ ಮಾಡಿದ್ರೆ ಇದನ್ನೇ ನೀವು ಬಜೆಟ್ ಫೋನ್ ಅಂತ ಪರ್ಚೇಸ್ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ಬಜೆಟ್ ಫೋನಲ್ಲಿ ಏನೇನಿರುತ್ತೆ ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಈ ಫೋನ್ನ ತೊಗೊಳ್ಳೋದು ಬೇಡ ಅಂತ ಡಿಸ್ಕಸನ್ ಮಾಡೋಣ. ಅದಕ್ಕಿಂತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾರೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವೀಡಿಯೋ ಗೋ ಆ್ಯಂಡ್ ವಾಚ್ ಅಂತ. ಗೈಸ್, ಈ ವಿಡಿಯೋ ಲೈಕ್ಸ್ ಟಾರ್ಗೆಟ್ ಬಂದು ಜಸ್ಟ್ 200 ಅಷ್ಟೇ. ಗೈಸ್, ಒನ್ಪ್ಲಸ್ ನಾಡ್ ಅನ್ನೋದಕ್ಕೆ ಏನಪ್ಪ ಕಾರಣ ಅಂದರೆ, ಯುರೋಪಿಯನ್ ಲ್ಯಾಂಗ್ವೇಜಲ್ಲಿ ನಾಡ್ ಅಂದರೆ ಸೌತ್ ಅಂತ ಅರ್ಥ. ಆ ಸೌತ್ ಅಂದರೆ ಯಾವಾಗಲೂ ಫುಲ್ಲು ಟಾಪಲ್ಲೇ ಇರುತ್ತೆ. ಹಾಗಾಗಿ ಒನ್ಪ್ಲಸ್ ಯಾವತ್ತೂ ಫೇಲ್ಯೂರ್ ಆಗಿಲ್ಲ. ಯಾವ ಫೋನ್ಗಳು ಅವರು ಎಲ್ಲ ಫೋನ್ಗಳು ಟಾಪಲ್ಲೇ ಬಂದಿರೋದ್ರಿಂದ ಇವರು ಇರಲಿ ಅಂದ್ಬಿಟ್ಟು ಒನ್ಪ್ಲಸ್ ನಾಡ್. ಯಾಕಂದರೆ ಇದು ಬಜೆಟ್ ಫೋನು. ನಾರ್ಮಲ್ 50,000 ಬಿಟ್ಟಾಗಲಿ ಅದು ಸಕ್ಸಸ್ ಕಂಡಿದೆ. ಇನ್ನು ಇದು ಕಮ್ಮಿ ಬಜೆಟಲ್ಲಿ ಬಿಡ್ತಾ ಇದ್ದೀವಿ, ಇದು ಸಕ್ಸಸ್ ಆಗಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಮೇಲೆ ಒನ್ಪ್ಲಸ್ ನಾಡ್ ಅಂತ ಈ ಬಜೆಟ್ ಫೋನ್ಗೆ ಹೆಸರಿಟ್ಟಿದ್ದಾರೆ. ಒನ್ಪ್ಲಸ್ ನಾಡ್ ಅನ್ನೋಕ್ಕೆ ಇದೊಂದೇ ಕಾರಣ. ಗೈಸ್, ಡಿಸ್ಪ್ಲೇ ನೋಡೋದಾದರೆ 6.4 ಇಂಚಸ್ ಡಿಸ್ಪ್ಲೇ ಕೊಡಿದ್ದಾರೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಇದೆ. ಜೊತೆಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಇದೆ. ಫ್ರಂಟು ಕೂಡ ಬ್ಯಾಕು. ಇನ್ನು ಕ್ಯಾಮ್ರಾ ನೋಡೋದಾದರೆ ನೀವಂತೂ ತುಂಬ ಖುಷಿಯಾಗಿಬಿಡ್ತೀರಾ. ಪ್ರೈಮರಿ ಕ್ಯಾಮ್ರಾ ಬಂದು 48 ಮೆಗಾ ಪಿಕ್ಸೆಲ್ ಸೋನಿ IMX586. ಅದಲ್ಲದೆ 8 ಮೆಗಾ ಪಿಕ್ಸೆಲ್ ಕೂಡ ಕೊಟ್ಟಿದ್ದಾರೆ, ಅದು ವೈಲ್ಡ್ ಆ್ಯಂಗಲ್ಲು. ಇನ್ನು 2 ಮೆಗಾ ಪಿಕ್ಸೆಲ್ ಬಂದು ಮೈಕ್ರೋ ಲೆನ್ಸು. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದ್ರೆ ನೀವು 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಜೊತೆಗೆ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಫ್ರಂಟಲ್ಲೇ 2 ಕ್ಯಾಮ್ರಾ ಬಂದಿದೆ. ಜೊತೆಗೆ ನಿಮ್ಗೆ ಇದರಲ್ಲಿ ಸ್ಕ್ರೀನ್ ರಿಫ್ರೆಶಿಂಗ್ ರೇಟ್ ಬಂದು 90 Hz ಕೊಟ್ಟಿದ್ದಾರೆ. ಯಾರು ಕೂಡ ಮೊಬೈಲ್ ಕಮ್ಮಿ ಬಜೆಟಲ್ಲಿ ಕೊಟ್ಟಿಲ್ಲ, ಇವರು ಕೊಡ್ತಾ ಇರೋದಂತೂ ನಂಗೊಂದು ಸ್ವಲ್ಪ ಖುಷಿ ಆಗ್ತಿದೆ. ಸ್ನ್ಯಾಪ್ಡ್ರ್ಯಾಗನ್ 765+ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ 5G ಇದೆ. 24,000ಗೆ ಯಾವುದೂ ಕಾರಣಕ್ಕೂ ಯಾರು ಕೂಡ 5G ಕೊಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ಕೊಡ್ತಾ ಇರೋದು 5G ಫೋನು, ಬರೀ 25,000ಕ್ಕೆ. ಇನ್ನು ಇದರಲ್ಲಿ 2 ವೇರಿಯಂಟ್ ಇದೆ. ಒಂದು ಬಂದು 8GB 128GB, ಇನ್ನೂ ಒಂದು 12GB 256GB. ಒಂದು ಬಂದು 27,000 ಆಗುತ್ತೆ, ಇನ್ನೂ ಒಂದು ಬಂದು 25,000 ಆಗುತ್ತೆ. ಎರಡೂ ಕೂಡ ಯಾವ್ದು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೋಬೋದು. ಅದಲ್ಲದೆ ಇನ್ನು ಲೇಟೆಸ್ಟ್ ವರ್ಷನ್ Android 10. ಇನ್ನು ಒನ್ಪ್ಲಸ್ ಆಕ್ಸಿಜನ್ OS ಅಂತೂ ನಿಮಗೆ ಗೊತ್ತು ಇಷ್ಟು ಫಾಸ್ಟ್ ಇರುತ್ತೆ ಅಂತ. ಅದಲ್ಲದೆ ನೀವು ಮೊಬೈಲ್ ತೊಗೊಂಡ್ರೆ 30 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದರಲ್ಲೇ ಕೊಡ್ತಾರೆ. ಜಸ್ಟ್ 30 ನಿಮಿಷಕ್ಕೆ ನಿಮ್ಮ ಮೊಬೈಲು ಫುಲ್ ಚಾರ್ಜ್ ಆಗುತ್ತಂತೆ. ನೋಡೋರಲ್ಲ ಗೈಸ್, ಮೊಬೈಲ್ ಯಾವ ಥರ ಇಂದ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸಖತ್ತಾಗಿದೆ. ಯಾಕಂದರೆ ನೀವು ಬೇರೆ ಮೊಬೈಲ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಇದೇ ಪ್ರೈಸ್ಗೆ. ಇನ್ನು ಸ್ನ್ಯಾಪ್ಡ್ರ್ಯಾಗನ್ 765+ ಕೊಡ್ತಾ ಇದ್ದಾರೆ, ಅದು ಕೂಡ ನಂಗೆ ಸಖತ್ ಇಷ್ಟ ಆಯಿತು. ಗೇಮಿಂಗ್ ಪರ್ಫಾರ್ಮೆನ್ಸ್ಗಾದರೂ ಜಾಸ್ತಿ ಹೀಟ್ ಆಗಲ್ಲ. ಯಾಕಂದರೆ ಹೊಸ್ದಾಗಿ ಬಂದಿರೋ ಸೆನ್ಸರ್ ಆದರೂ ಕೂಡ ಇದು ಚೆನ್ನಾಗಿರುತ್ತೆ. ನಾರ್ಮಲು ಇದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಫೋನ್ಗಿಂತ ಇದೇ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ 25,000ಕ್ಕೆ ಯಾವುದಿದು ತೊಗೊತೀರಾ, ಅದು ಇದು ಓಪೋ, ವಿವೋ ಮತ್ತು ಪೋಕೋ ಅದೆಲ್ಲ ಜಾಸ್ತಿ ಬಂತು ಅಂತ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದಕ್ಕಿಂತ ಬಜೆಟ್ ಫೋನ್ ಅಂದರೆ ಈ ಒನ್ಪ್ಲಸ್. ಯಾಕಂದರೆ ಒನ್ಪ್ಲಸ್ ಯಾವುದೇ ಕಾರಣಕ್ಕೂ ಇದುವರೆಗೂ ಯಾರು ಕೂಡ ನನಗೆ ಹೇಳೇ ಇಲ್ಲ ಪ್ರಾಬ್ಲಮ್ ಹಂಗಿದೆ ಹಿಂಗಿದೆ ಅಂತ. ಅದಕ್ಕೋಸ್ಕರ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ 25,000ಕ್ಕೆ ಇದು ಬೆಟರ್ ಪ್ರೈಸು ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತಲೂ ಕೆಳಗಡೆ ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಏನು ಅನಿಸ್ತಾ ಇದೆ, ವಿಡಿಯೋ ಇಷ್ಟ ಆಗ್ತಲ್ವಾ, ಏನು ಪ್ರಾಬ್ಲಮ್ ಇದೆ, ಏನಕ್ಕೆ ಇಷ್ಟ ಆಯಿತು, ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. 500 ಕಮೆಂಟ್ಸು ಯಾವತ್ತು ರೀಚ್ ಆಗುತ್ತೋ, ಒಂದೇ ವಿಡಿಯೋಗೆ 500 ಕಮೆಂಟ್ಸ್ ಯಾವತ್ತು ರೀಚ್ ಆಗುತ್ತೋ ಅವತ್ತು ನನ್ನ ಚಾನಲ್ ಒಂದು ಗಿವ್ ಅವೇ ಇಡ್ತೀನಿ. ಎಲ್ಲರೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಯಾರು ಬೇಕಾದ್ರೂ ವಿನ್ ಆಗ್ಬೋದು. ಇಷ್ಟರಲ್ಲಿ ಹೇಳ್ತೀನಿ ಯಾವುದು ಗಿವ್ ಅವೇ ಅಂತ. ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇರಿ. ಕೀಪ್ ವಾಚಿಂಗ್, ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ. ಪಾಪಿ ಸದಾ ನಿಮ್ಮೊಂದಿಗೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.